ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಜನರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮುಖ್ಯವಾಗಿ ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಬರಬೇಕು, ಬೆಳೆ ಆಗಬೇಕು, ಒಳ್ಳೆ ಹೆಲ್ತು ವೆಲ್ತು ಚೆನ್ನಾಗಿರಬೇಕು, ಮತ್ತೆ ಯುವಕರು ಒಳ್ಳೆ ಚೆನ್ನಾಗಿ ಓದಿ ಚೆನ್ನಾಗಿ ಮುಂದಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ಇವಾಗ ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಹೇಳುತ್ತಾ, ಯಾಕೆಂತಂದ್ರೆ ಇವತ್ತು ನಾಳೆ ಮುಖ್ಯವಾಗಿ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು. ಆ ಹೈದರಾಲ್ ಬಾಬಾ ಎಲ್ಲರಿಗೂ ಒಳ್ಳೆ ಅಭಿವೃದ್ಧಿ, ಎಲ್ಲರೂ ಮುಸ್ಲಿಮ್ಸ್ ಬಾಂಧವರು ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು, ಹೆಲ್ತು ವೆಲ್ತು ಎಲ್ಲ ಚೆನ್ನಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ನಮ್ಮ ಮುಳಬಾಗಿಲು ತಾಲೂಕು ಮುಖ್ಯವಾಗಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಆಕ್ಚುಲಿ ನಾನು ಹುಟ್ಟಿದ್ದು ಬಂದು ಕೊತ್ತೂರಲ್ಲಿ, ಬೆಳೆದಿದ್ದೆಲ್ಲ ಬಂದು ಬೆಂಗಳೂರಲ್ಲಿ ಬೆಳೆದೆ. ನನಗೇನಂತಂದ್ರೆ ನಮ್ಮೂರಲ್ಲಿ, ನಮ್ಮ ಊರ ಪಕ್ಕದಲ್ಲಿ ಇದೇ ಗುಡಪಲ್ಲಿ ರೋಡಲ್ಲಿ ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸಲ್ಲಿ ಬಂದ್ಬಿಟ್ಟು ಹಸುಗಳು ಇಕ್ಕೊಂಡಿದ್ದೀನಿ, ಕುರಿಗಳು ಇಕ್ಕೊಂಡಿದ್ದೀನಿ, ಮೇಕೆಗಳಿದ್ದಾವೆ. ಮತ್ತೆ ಬಂದ್ಬಿಟ್ಟು ಎಲ್ಲ ನಾನು ಇಲ್ಲಿ ಬಂದು ನೋಡಿ ಬಾಳೆಹಣ್ಣು, ಮತ್ತೆ ಬಂದ್ಬಿಟ್ಟು ಎಲ್ಲ ಬಂದು ಮಾವಿನ ಹಣ್ಣು ಎಲ್ಲ ಬಂದು ನಾನು ಇಲ್ಲಿ ಉಳುಮೆ ಮಾಡಿ ನಾನೆಲ್ಲ ಬಂದ್ಬಿಟ್ಟು ಎಲ್ಲ ರೈತರು ನನಗೇನು ಅಂತಂದ್ರೆ ಇದು ನ್ಯಾಚುರಲ್ಲು. ನನಗೆ ಯಾವಾಗ ವಾರದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಇಲ್ಲೇ ಬಂದು ಫ್ಯಾಮಿಲಿ ಬಂದು ಇಲ್ಲೇ ಇದ್ದು ಇಲ್ಲೇ ವಾಸ ಮಾಡಿ ಇಲ್ಲೇ ನಾನು ಹೋಗ್ತೀನಿ ಸರ್. ನನಗೆ ಜಾಸ್ತಿ ನನಗೆ ಒಂಥರ ತೃಪ್ತಿ, ಮತ್ತೆ ಬಂದು ಇದೆಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಅದಕ್ಕೆ ನಾನು ಯಾವಾಗಲಿಂದ ಆವತ್ತಿನಿಂದ ಇವತ್ತವರೆಗೂ ಇಲ್ಲಿ ಬಂದು ಇದ್ದು ಹೋಗ್ತೀನಿ. ಮುಖ್ಯವಾಗಿ ಏನಂತಂದ್ರೆ ನಮ್ಮ ತಂದೆ ಬಂದು ರೈತ, ನಮ್ಮ ತಾಯಿನೂ ಆ ಟೈಮಲ್ಲಿ ಬಂದು ಅವರು ವ್ಯವಸಾಯ ಮಾಡಿರೋರೆ. ಮತ್ತೆ ಬಂದ್ಬಿಟ್ಟು ಇವಾಗ ನಾನು ಇಲ್ಲಿ ಬಂದು ಮುಳಬಾಗಿಲಿಗೆ ಇಲ್ಲಿ ಹುಟ್ಟಿ ಇಲ್ಲಿ ಸ್ವಲ್ಪ ಅಂದ್ರೆ ಒಂದು 5-6 ವರ್ಷ ಇದ್ದು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿರೋನು. ಆದ್ರೇನು ನಮ್ಮ ತಂದೆ ರೈತ ನೋಡಿ, ಅದಕ್ಕೆ ನಾನು ಇಲ್ಲಿ ಬಂದು ಜಮೀನೆಲ್ಲ ತಗೊಂಡು ಮತ್ತೆ ಇಲ್ಲಿ ನಮ್ಮ ಗೆಸ್ಟ್ ಹೌಸ್ ಹಿಂದೆನೂ ಒಂದು 6 ಎಕರೆ ತಗೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ, ಮತ್ತೆ ಬಂದ್ಬಿಟ್ಟು ಚೇಪೆಕಾಯಿ ಗಿಡಗಳೆಲ್ಲ ಇಕ್ತಾ ಇದ್ದೀನಿ, ಮತ್ತೆ ಬಂದ್ಬಿಟ್ಟು ಎಲ್ಲ ಇವಾಗ ಮ್ಯಾಂಗೋ ಅಂತಂದ್ರೆ ಅದೆಲ್ಲ ತಗೊಂಡ್ಬಂದು ಎಲ್ಲ ಇಕ್ತಾ ಇದ್ದೀನಿ. ಏನಂತಂದ್ರೆ ನಮಗೆ ನಾನಿಲ್ಲಿ ಒಂದು ಉಳುಮೆ ಮಾಡಬೇಕು, ಒಂದು ಭತ್ತ ಎಲ್ಲ ಹಾಕಿ ಒಂದು ಬೆಳೆಸ್ಬೇಕು, ಇಲ್ಲಿ ನಾನೊಂದು ಹೋರಾಡಬೇಕು ಅಂದ್ರೆ ನನಗೆ ಒಂದು ಆಸೆ, ನಮ್ಮ ತಾಲೂಕು ನಮ್ಮ ಜನ ನಮಗೆ ಅಂತ ಒಂದು ನನಗಿಷ್ಟ ಇದೆ ಸರ್. ಇನ್ನೇನು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸರ್ 100%. ನಾನು ಇರೋವರೆಗೂ ನಮ್ಮ ಗೆಸ್ಟ್ ಹೌಸು ಇದೆ, ಮತ್ತೆ ನಮ್ಮ ಕೊತ್ತೂರು ಇಲ್ಲೇ ಇದ್ದೀವಿ, ನಿಮ್ಗೆಲ್ಲ ಗೊತ್ತಿರೋದೆ. ಆವತ್ತಿನಿಂದ ಇವತ್ತವರೆಗೂ ಮತ್ತೆ ಬಂದ್ಬಿಟ್ಟು ನನಗೆ ಒಂದು ರಾಜಕೀಯದಲ್ಲಿ ನನ್ನ ಗುರುಗಳು ಅಂತಂದ್ರೆ ಕೊತ್ತೂರು ಮಂಜಣ್ಣನೇ. ಇವತ್ತು ಕೊತ್ತೂರು ಮಂಜಣ್ಣ ಏನ್ ಹೇಳಿದ್ರೇನು ಅವ್ರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಒಂದೇ ಮಾತು, ನನಗೆ ಗೊತ್ತಿರೋ ತರ ನಾಳೆ ಇವತ್ತಲ್ಲ ಮುಂದಕ್ಕೆ 100% ಆಗಿ ಅವರೊಂದು ಮಿನಿಸ್ಟರ್ ಆಗ್ಬೇಕು ಅಂತಾನು ನಮ್ಗೊಂದು ಆಸೆ ಇದೆ. ಹಾಗೆ ಆಗ್ತಾರೆ 100%. ನಾವೆಲ್ಲ ಬಂದು ಅದಕ್ಕೋಸ್ಕರ ದುಡಿತೀವಿ, ಕಷ್ಟಪಡ್ತೀವಿ 100% ಆಗಿ. ಮತ್ತೆ ಬಂದ್ಬಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ಮತ್ತೆ ಮುಸ್ಲಿಮ್ಸ್ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ದೇವರಲ್ಲಿ ಕೋರ್ಕೊಂತೀನಿ. ಏನ್ ಸರ್, ಯುಗಾದಿಯಿಂದ ಹೊಸ ಪರ್ವ ಏನಾದ್ರು ಪ್ರಾರಂಭ ಆಗುತ್ತೆ ಸರ್ ರಾಜಕೀಯದಲ್ಲಿ? ಹೌದು ಸರ್. ಇವಾಗ ಏನಂತಂದ್ರೆ ಇಂಗ್ಲಿಷ್ ಅವರಿಗೆ ಅವರು ಡಿಸೆಂಬರು ಜನವರಿ 1 ಇಂಗ್ಲಿಷ್ ಅವರಿಗೆ ಹೊಸ ವರ್ಷ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳಿಗೆ ಬಂದು ಇವಾಗ ಯುಗಾದಿ ಅಂತಂದ್ರೇನೆ ಇದೇ ನಮಗೆ ಹೊಸ ವರ್ಷ.
ಇನ್ನ ನಾಳೆನಿಂದ ಆಯ್ತಾ, ನಾಳೆ ನಿಂದ ಬಂದ್ಬಿಟ್ಟು ನಮಗೆಲ್ಲ ಹೊಸ ವರ್ಷ, ಎಲ್ಲರಿಗೂ ದೇವ್ರಿಗೆ ಒಳ್ಳೇದಾಗ್ಲಿ. ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ.